ಸಾರ್ವಜನಿಕ ಸಭ್ಯತೆ, ಹಿಪೋಕ್ರಸಿ ಈ ಎಲ್ಲ ಮಾತುಗಳನ್ನು ಆಡುವ ಹೊತ್ತಿನಲ್ಲಿ ಸಾಮಾಜಿಕ ಜಾಲತಾಣ ಬಂದಮೇಲೆ, ಸೋಷಿಯಲ್ ಮೀಡಿಯಾ ಬಂದಮೇಲೆ ವ್ಯಕ್ತಿಗೆ ಖಾಸಗಿ ಬದುಕು ಅಸಾಧ್ಯ ಏನು ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದ ಎಫ್ಸ್ಟೈನ್ ಫೈಲ್ಸ್ ಅದು ಸುಳ್ಳು ನಿಜವೋ, ಅಲ್ಲಿನ ಸತ್ಯಾಸತ್ಯತೆಗಳು ಏನು ಅನ್ನುವ ವಿವೇಚನೆಯ ಸಂದರ್ಭದಲ್ಲಿಯೇ ಯಾಕೆ ಜಾಗತಿಕ ಮಟ್ಟದಲ್ಲಿ ವ್ಯಕ್ತಿಯ ವೈಯಕ್ತಿಕ ಬದುಕು ಈ ರೀತಿ ತೇಜೋದಯ ಆಗ್ತದೆ ಅನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅದರ ಜೊತೆಗೆ ಅನೇಕ ಲೈಂಗಿಕ ಹಗರಣಗಳು. ಇಲ್ಲಿವರೆಗೂ ಜಗತ್ತಿನಲ್ಲಿ ನಾವು ಭ್ರಷ್ಟಾಚಾರದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ವಿ. ಭ್ರಷ್ಟಾಚಾರದ ವಿಷಯವನ್ನು ಇಟ್ಟುಕೊಂಡು ಮಾತಾಡಿ ಒಬ್ಬ ವ್ಯಕ್ತಿಯನ್ನು ಅಧಿಕಾರದಿಂದ ಕೆಳಗಿಳಿಸುವ ಅಥವಾ ಸಾರ್ವಜನಿಕವಾಗಿ ತೇಜೋವಧೆ ಮಾಡುವಂಥ ಕೆಲಸ ನಡೀತಿತ್ತು. ಆದರೆ ಈ ಎಲೆಕ್ಟ್ರಾನಿಕ್ ಯುಗ ಬಂದ ಮೇಲೆ, ಟೆಕ್ನಾಲಜಿ ಬಹಳಷ್ಟು ಮುಂದುವರೆದ ಮೇಲೆ ಈ CD ಹಗರಣಗಳು ಅನ್ನುವಂಥದ್ದು ರಾಜಕೀಯದಲ್ಲಿ ಕೇಳಲಿಕ್ಕೆ ಪ್ರಾರಂಭ ಆಯಿತು. ಈ CD ಹಗರಣಗಳ ಮೂಲಕ ವ್ಯಕ್ತಿ ಅಧಿಕಾರದಲ್ಲಿ ಇರಬೇಕು ಬೇಡವನ್ನಂಥ ತೀರ್ಮಾನ ಆಯಿತು. ಆದರೆ ಋಷಿಮುನಿಗಳ ಕಾಲದಿಂದ ಈ ರೀತಿ ವ್ಯಕ್ತಿ ಹಸಿವು, ನಿದ್ರೆ, ಮೈಥುನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಜೀವಶಾಸ್ತ್ರ ಒಪ್ತದೆ, ಮನೋಶಾಸ್ತ್ರ, ಮಾನವಶಾಸ್ತ್ರ ಒಪ್ಪಿಕೊಳ್ತಾ ಬಂದಿದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಅದನ್ನು ಅಸ್ತ್ರವಾಗಿ ಬಳಸಿಕೊಳ್ಳುವಂಥ ಕ್ರಮ, ನಾವು ಭಾಳ ಸಲ ಹನಿ ಟ್ರ್ಯಾಪ್ ಅನ್ನುವಂಥ ವಿಷಯ ಚರ್ಚೆ ಮಾಡಿದಾಗೂ ಕೂಡ ಅನೇಕರು ಹೇಳಿದ್ರು, ಇದು ಹಿಂದಿನ ಕಾಲದಲ್ಲಿ ಕೆಲವು ಮಹಿಳೆಯರನ್ನು ಬಿಟ್ಟು ಅವರನ್ನು ವಿಷಕನ್ಯರು ಅಂತ ಹೆಸರಿಸಿ ಹನಿ ಟ್ರ್ಯಾಪ್ ಮಾಡ್ತಾಯಿದ್ರು ಅಂತ. ಆದರೆ ಸಾರ್ವಜನಿಕ ಜೀವನವನ್ನು ಕಲುಷಿತಗೊಳಿಸುವ, ಸಾರ್ವಜನಿಕ ಜೀವನವನ್ನು ಸಂಕೋಚಕ್ಕೆ ಇಳಿಸುವಂಥ ಈ ಥರದ ಘಟನೆಗಳು ನಮ್ಮನ್ನು ಆಘಾತಕ್ಕೆ ಈಡು ಮಾಡ್ತವೆ. ಮತ್ತಿದು ಸರಿಯೋ ತಪ್ಪೋ, ಪ್ರಕೃತಿ ಸಹಜವಾಗಿ ಪ್ರಕೃತಿ ನಿಯಮದಂತೆ ನಡೆಯುವ ಈ ಘಟನೆಗಳಿಗೆ ನಾವು ಮಹತ್ವ ಕೊಡಬೇಕು ಕೊಡಬಾರ್ದು ಅನ್ನೋದು ಕೂಡ ಅಷ್ಟೇ ಮಹತ್ವದ್ದು. ಈ ವಿಷಯವಾಗಿ ಕಳೆದ ಒಂದು ವಾರದಿಂದ ಚರ್ಚೆ ಆಗ್ತಾ ಇರುವಂಥ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇರುವಂಥ ಮಠಾಧೀಶರ CD ಲೈಂಗಿಕ ಹಗರಣಗಳು, ಮಠಗಳ ವ್ಯವಸ್ಥೆ ಬದಲಾವಣೆ ಆಗಬೇಕು ಬೇಡ ಅನ್ನುವಂಥ ಒಂದು ಸಣ್ಣ ಚರ್ಚೆಯನ್ನು, ಪ್ರಶ್ನೆಯನ್ನು ವಚನ TV ಮೂಲಕ ಆರಂಭ ಮಾಡಿದಾಗ ಮಠಾಧೀಶರು, ಹಿರಿಯ ಪತ್ರಕರ್ತರು, ಅನೇಕ ಚಿಂತಕರು ಖಾಸಗಿಯಾಗಿ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಅಷ್ಟೇ ಧೈರ್ಯದಿಂದ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅನ್ನುವಂಥ ಚಿಂತನ ಮಂಥನ ಸಮಾಜದಲ್ಲಿ ನಡಿಬೇಕು. ನಮ್ಮ ಆಶಯ ಏನು ಅಂತಂದ್ರೆ, ನಮ್ಮ ಶರಣರು, ಬಸವಾದಿ ಶರಣರು ಯಾವುದನ್ನು ಪ್ರಕೃತಿಗೆ ವಿರುದ್ಧವಾಗಿ, ಪ್ರಕೃತಿ ನಿಯಮದಂತೆ ಇರಬೇಕು ಅಂತ ಬಯಸ್ತೇವರು. ಆ ಕಾರಣದಿಂದಾಗಿಯೇ ಸಂಸಾರವನ್ನು ಅದು ಹೇಯ, ಅದು ಸಂಸಾರ ಅನ್ನೋದು ಕೆಟ್ಟದು ಅಂತ ಅವರು ಪ್ರತಿಬಿಂಬಿಸಲಿಲ್ಲ. ಅನುಭವದ ಉನ್ನತಿಗೆ ಏರಲಿಕ್ಕೆ, ಆಧ್ಯಾತ್ಮದ ಗೆಲುವನ್ನು ಸಾಧಿಸಲಿಕ್ಕೆ ಬ್ರಹ್ಮಚರ್ಯವೇ ಮುಖ್ಯ ಅಂತ ಶರಣರು ಹೇಳಲಿಲ್ಲ. ಅದು ನಮ್ಮ ಪುರಾಣದ ಕಥೆಗಳಲ್ಲೂ ಕೂಡ ಋಷಿಮುನಿಗಳ ಪಾತ್ರಗಳನ್ನು ನೋಡಿದಾಗ ಅದು ಇಲ್ಲ. ಆದರೆ ಯಾಕೆ ಇದು ಬಂದು ಸೇರಿಕೊಳ್ತು, ಇದು ಸಮಾಜಕ್ಕೆ ಭಾಳಷ್ಟು ಸಾಮಾಜಿಕವಾಗಿ ಒಳ್ಳೆಯದನ್ನು ಮಾಡಿತ್ತು ಅನ್ನುವಂಥ ಒಂದು ವಿಶ್ವಾಸದ ಆಧಾರದ ಮೇಲೆ ಒತ್ತಾಯದ ಮಠೀಯ ವ್ಯವಸ್ಥೆಯಿಂದ ಎಲ್ಲ ಅನಾಹುತಗಳು ಆಗ್ತಾ ಇದ್ದಾವೆ. ಆ ಮಠಾಧೀಶರು ಈಗ ಇಲ್ಲಿ ಈ ಸಂದರ್ಭದಲ್ಲಿ ಕೆಲವರ ತಕರಾರು ಏನಂದ್ರೆ, ಈ ರೀತಿ ಇದನ್ನು ಜನರಲೈಸ್ ಮಾಡಿಬಿಟ್ರೆ ಇರುವ ಒಳ್ಳೆಯ ಸ್ವಾಮಿಗಳಿಗೂ ಹಿನ್ನಡೆ ಆಗ್ತದೆ, ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಸ್ವಾಮಿಗಳಿಗೂ ಹಿನ್ನಡೆ ಆಗ್ತದೆ ಅನ್ನುವಂಥ ಚರ್ಚೆ ಕೂಡ ಇದೆ. ಹೀಗೆ ಒಂದು ವಿಷಯದ ಪರ ವಿರೋಧ, ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಾವು ಈ ವಿಷಯವನ್ನು ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡಬೇಕು. ಹಿರಿಯ ಮಠಾಧೀಶರು, ಪ್ರಗತಿಪರ ಆಲೋಚನೆ ಉಳ್ಳಂಥವರು ಈ ವಿಷಯಗಳನ್ನು ಚರ್ಚೆ ಮಾಡಿ ಸಾರ್ವಜನಿಕವಾಗಿ ಮಠೀಯ ವ್ಯವಸ್ಥೆ ಹೇಗಿರಬೇಕು ಅನ್ನುವಂಥ ನಿರ್ಣಯ ಮಾಡಲಿ ಅಂತ ಆಶಿಸ್ತೇನೆ. ನಮಸ್ಕಾರ.